ಹರಿ ಓಂ. ಎಲ್ಲವರ ಮಿದ್ಯಳನ್ ಕತೆ. ನಾನು ಶ್ವೇತಾ. ಬೆಳಗ್ಗೆ ನಸುಕಿನಲ್ಲೆದ್ದು ಅಂಗಳಕ್ಕೆ ನೀರ್ ಹಾಕಿ, ಒಂದ್ ರಂಗೋಲಿ ಗೆರೆ ಎಳೆದು, ಸ್ನಾನ ಮುಗ್ಸಿ, ತುಳಸಿ ಪೂಜೆ ಮಾಡ್ಕೊಂಡ್ಬಿಟ್ರೆ, ಅವತ್ತಿನ ದಿನ ಒಂಥರ ಡಿವೈನ್ ಆಗಿ ಸ್ಟಾರ್ಟ್ ಆಗಿರ್ತು. ಈ ರೀತಿಯಾಗಿ ಬೆಳಗ್ಗೆ ಶುರುವಾಗ್ಬಿಟ್ರೆ, ಇಡೀ ದಿನನೂ ತುಂಬಾನೇ ಚೆನ್ನಾಗಿರ್ತು ಅಲ್ದಾ? ಈ ರೀತಿಯಾಗಿ ಯಾರ್ಯಾರಿಗೆಲ್ಲ ಮಾಡ್ಕೊಂಬ ಅಭ್ಯಾಸ ಇದ್ದು ಅಂತ ತಿಳಿಸಿ. ನಂದು ಆಲ್ಮೋಸ್ಟ್ ಹಿಂಗೆ ಇರ್ತು ಬೆಳಗ್ಗೆ. ಅದಾದ್ಮೇಲೆ ಸ್ವಲ್ಪ ಹೊತ್ತು ನಿಂತು ಬಿಸಿಲಲ್ಲಿ ತಲೆ ಒರ್ಸ್ಕೊಂಬುದಂತೂ ಹೆಣ್ಮಕ್ಳಿಗೆ ತುಂಬಾನೇ ಖುಷಿ ಕೊಡೋ ವಿಚಾರ. ಅದ್ರಲ್ಲೂ ಯಾರಾದ್ರೂ ಒಂದ್ ಕತೆ ಹೇಳೋರ್ ಸಿಕ್ಕಿದ್ಬಿಟ್ರಂತೂ ಇನ್ನೂ ಚೆನ್ನಾಗಿರುತ್ತು. ನನಗ್ ಯಾರು ಸಿಕ್ಕಿದ್ದಿಲ್ಲ ಇವತ್ತು ಕತೆ ಹೇಳೋದಕ್ಕೆ. ಒಂದ್ ಕಾಲದಲ್ಲಿ ಟಾಪ್ ಟ್ರೆಂಡಿಂಗ್ ಅಲ್ಲಿ ಬಂದವು. ಇನ್ನೊಂದ್ ಸಮಯದಲ್ಲಿ ಹೆಸರೇ ಇಲ್ಲದ ತರ ಮಾಯ ಆಗೋ ಪದನ ನಾವೆಲ್ಲ ನೋಡ್ತಾನೆ ಇರ್ತಾ ಅಲ್ದಾ? ಅಂತಹದ್ದೇ ಒಂದು ಟ್ರೆಂಡಿಂಗ್ ಅಲ್ಲಿ ಸಿಕ್ಕಿ ಈಗ ಮಾಯ ಆಗ್ತಾ ಇರುವಂತಹ ಗಿಡ ಈ ನೀರ್ಸೊಣೆ ಗಿಡ. ಇದನ್ನ ನನ್ನ ಬದಿಗೆ ನೀರ್ಸೊಣೆ ಅಂತ ಹೇಳ್ತೀಯಾ? ಯಾವ ಬೇರೆ ಬದಿಗೆ ಹೆಂಗ್ ಕರಿತಾ ಇದ್ರನ್ನ ಅಂತ ನಂಗೆ ಗೊತ್ತಿಲ್ಲ. ಈ ಗಿಡ ಮುಂಚೆ ಅಂತೂ ಎಲ್ರ ಮನೆ ಹತ್ರನು ಕಲರ್ ಕಲರ್ ವೆರೈಟಿ ವೆರೈಟಿ ಗಿಡ ಇದ್ದಿತ್ತು. ಅದರಲ್ಲೂ ಡಬಲ್ ಎಸ್ಲು, ಡಬಲ್ ಕಲರು ಏನೇನೋ ವೆರೈಟಿ ಇದ್ದಿತ್ತು. ಆದ್ರೆ ಇತ್ತೀಚೆಗೆ ಅದು ತುಂಬಾ ಅಂದ್ರೆ ತುಂಬಾನೇ ಮಾಯ ಆಗ್ತಾ ಇದೆ. ಎಂತಕ್ಕೆ ಅಂತಂದ್ರೆ ಅದನ್ನ ಮಾಡೋದ್ ತುಂಬಾ ಈಸಿ. ತುಂಬಾ ಹೂವಾಗ್ತು. ಆದ್ರೆ ಒಂದೆರಡು ದಿನ ನೀರ್ ಹಾಕಿದ್ದಿಲ್ಲ ಅಂತಂದ್ರೆ ಸತ್ತೋಗ್ಬಿಡ್ತು. ಆಮೇಲೆ ಮಳೆಗಾಲದಲ್ಲಿ ಅದ್ರ ಆರೈಕೆ ಸ್ವಲ್ಪ ಕಷ್ಟ. ಹಿಂಗೆ ಏನೇನೋ ರೀಸನ್ಸು. ಒಟ್ನಲ್ಲಿ ಅದು ಈಗ ಟ್ರೆಂಡಿಂಗ್ ಅನ್ನ ಕಳ್ಕೊತಾ ಇದ್ದು. ನನ್ನ ಹತ್ರನೂ ತುಂಬಾ ಕಲರ್ಸ್ ಇದ್ದಿತ್ತು. ಮುಂಚೆ ಮಾಡ್ದಿದ್ದೆ, ಕಲೆಕ್ಟ್ ಮಾಡೋದಿದೆ. ಬಟ್ ಅದು ನಿಧಾನವಾಗಿ ಏನೇನೋ ಒಂದ್ ಹುಳ ಹಿಡಿದು ಹಂಗೆ ಹಿಂಗೆ ಅಂತ ಒಂದೊಂದೇ ಆಗಿ ಹೋಗ್ಬಿಟ್ಟತ್ತು. ಇವಾಗ ಸದ್ಯಕ್ಕೆ 2 ಕಲರ್ ಮಾತ್ರ ಇದ್ದು. ಮಳೆಗಾಲದ ಟೈಮಲ್ಲಿ ಇದಕ್ಕೇನೋ ಒಂದ್ ರೀತಿ ಹುಳ ಹಿಡಿದ್ಬಿಟ್ಟಿತ್ತು. ಪೂರಾ ಹಾಳಾಗ್ಬಿಟ್ಟತ್ತು. ರಾಶಿ ಮಾಡ್ತಿದ್ದೆ, ಹಾಳಾಗ್ಬಿಟ್ಟತ್ತು. ಇವಾಗ ಒಂದ್ 4 ಗಿಡ ಇದ್ದು. ಅದನ್ನೇ ಇನ್ನೊಂದು 4 ಜಾಸ್ತಿ ಮಾಡುವ ಅಂತ ಹೇಳ್ಕೊಂಡು ಇವತ್ತು ಆಳ್ಶತನ ಎಲ್ಲ ಬಿಟ್ಟು ಒಂದ್ ಹನಿ ಹೂವಿನ ಗಿಡದ ಬಗ್ಗೆ ಲಕ್ಷ್ಯ ಹಾಕ್ಕೊಂಡಿದ್ದೆ. ಮತ್ತೆ ನಿಂಗ್ಳ ಹತ್ರನೂ ಈ ಹೂವಿನ ಕಲರ್ಸ್ ಕಲೆಕ್ಟ್ ಇದ್ದ? ಬಿಳಿ, ಕೇಸರಿ, ಗುಲಾಬಿ, ಕೆಂಪು, ತುಂಬಾ ಅಂದ್ರೆ ತುಂಬಾ ಕಲರ್ ಎಲ್ಲ ಇದ್ದಿತ್ತು ಇದೆಲ್ಲವ. ನಿಂಗ್ಳತ್ರನು ಇದ್ದು ಅಂತಂದ್ರೆ ಒಂದ್ ಕಾಮೆಂಟ್ ಮಾಡಿ ಅಡ್ಡಿಲ್ಯಾ? ಮತ್ತೆ ನಾನ್ ಜಾಸ್ತಿ ಹೂವಿನ ಗಿಡದ ಬಗ್ಗೆನೂ ಗೊತ್ತಿದ್ದವಲ್ಲ. ಎಂತಕ್ಕಂತಂದ್ರೆ ನಂಗೆ ಅದ್ರ ಬಗ್ಗೆ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇಲ್ಲ. ಗಿಡ ನೆಡ, ಅದು ಬದುಕ, ಅದ್ರ ಪಾಡಿಗ್ ಅದ್ ಹೂವಾಗ, ಅದ್ರ ಪಾಡಿಗ್ ಕಾಯಾಗ ಅಷ್ಟೇ. ನಾನ್ ಅದ್ರಕ್ಕಿಂತ ಜಾಸ್ತಿ ತಲೆಗೆಡಸ್ಕತಿನಿಲ್ಲ ಹೂವಿನ ಗಿಡದ ಬಗ್ಗೆ. ಹಂಗಾಗಿ ನಂಗೆ ಜಾಸ್ತಿ ಏನೂ ಗೊತ್ತಿಲ್ಲ. ಯಾವ ಟೈಮಿಂಗ್ ಹೆಂಗ್ ಗೊಬ್ಬರ ಹಾಕ, ಯಾವ ಟೈಮಿಂಗ್ ಅದ್ರ ಕಟಿಂಗ್ಸ್ ಮಾಡ ಏನೂ ಗೊತ್ತಿಲ್ಲ. ಹಂಗಾಕಂಡ್ ನನ್ನತ್ರ ಅದೇನು ಕೇಳಬೇಡಿ. ನಿಂಗೂಕ್ ಏನಾದ್ರು ಗೊತ್ತಿದ್ದು ಅಂತಂದ್ರೆ ಸಜೆಸ್ಟ್ ಮಾಡಿ ಅಡ್ಡಿಲ್ಯಾ? ನಾನು ಮುಂದಿನ ವಿಡಿಯೋದಲ್ಲಿ ನಿಮಗ್ ಮಾತ್ ಸಿಗ್ತೆ.